ನಮಸ್ಕಾರ ರೈತ ಬಾಂಧವರೇ, ನಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯ ತೃತೀಯ ವರ್ಷದ ವಿದ್ಯಾರ್ಥಿಗಳು. ಈಗಿನ ಕಾಲದಲ್ಲಿ ರೈತರು ಹೆಚ್ಚಿನ ಬೆಳೆ ಉತ್ಪಾದನೆಗೆ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳ ಬಳಕೆಯನ್ನು ಹೆಚ್ಚಿಸಿದ್ದಾರೆ. ಇದರ ಪರಿಣಾಮವಾಗಿ ಪರಿಸರ, ಮಣ್ಣು ಮತ್ತು ಆರೋಗ್ಯಕ್ಕೆ ಹಾನಿಯುಂಟಾಗುತ್ತಿದೆ. ಜೈವಿಕ ಕಷಾಯಗಳ ಬಳಕೆಯು ಬೆಳೆಗಳನ್ನು ಸಂರಕ್ಷಿಸುವುದಲ್ಲದೆ ರೈತರಿಗೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಪರ್ಯಾಯ ಒದಗಿಸುತ್ತವೆ. ಇಂದು ನಾವು ತೋರಿಸಲಿರುವುದು ಹೊಂಗೆ ಮರದ ಎಲೆಗಳ ಸಾರ ತಯಾರಿಸುವ ವಿಧಾನ. ಈ ಎಲೆಗಳು ಸಾಮಾನ್ಯವಾಗಿ ಎಲ್ಲ ಕಡೆ ದೊರಕುತ್ತವೆ. ಇದೀಗ ನಾವು ಹಂತ ಹಂತವಾಗಿ ಸಾರವನ್ನು ತಯಾರಿಸುವ ವಿಧಾನ ಪ್ರಾಯೋಗಿಕವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ 2 kg ಹೊಂಗೆ ಮರದ ಹಸಿರು ಎಲೆಗಳನ್ನು ಸಂಗ್ರಹಿಸಿಕೊಳ್ಳಬೇಕು. ನಂತರ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಕತ್ತರಿಸಿಕೊಳ್ಳಬೇಕು. ಅದನ್ನು ಚೆನ್ನಾಗಿ ಅರಿದುಕೊಂಡು 10 ಲೀಟರ್ ನೀರಿನಲ್ಲಿ ನೆನೆಯಿಡಬೇಕು. 24 ಗಂಟೆಗಳ ನಂತರ ಶುಭ್ರ ವಸ್ತ್ರದೊಂದಿಗೆ ಸಾರವನ್ನು ಸೋಸಿಕೊಳ್ಳಬೇಕು. ಈ ಸಾರವನ್ನು 1:10 ಅನುಪಾತದಲ್ಲಿ, ಅಂದರೆ 1 ಲೀಟರ್ ಸಾರವನ್ನು 10 ಲೀಟರ್ ನೀರಿಗೆ ಸೇರಿಸಿ ಬೆಳೆಗಳಿಗೆ ಸಿಂಪಡಿಸಬೇಕು. ಈ ಸಾರವು ಮುಖ್ಯವಾಗಿ ಎಲೆ ತಿನ್ನುವ ಹುಳುಗಳ ನಿಯಂತ್ರಣಕ್ಕೆ ಪರಿಣಾಮಕಾರಿಯಾಗಿದೆ. ಧನ್ಯವಾದಗಳು.